ಆದರೂ ನಾನು ಟ್ರೈ ಮಾಡ್ತೀನಿ ಕಣಮ್ಮ. ದಯವಿಟ್ಟು ಇದೊಂದು ಕೆಲಸ ಮಾಡಿಕೊಡಿ ಅಪ್ಪಯ್ಯ. ಸಾಕ್ಷಿ ಸಮೇತ ಸ್ನೇಹ ತಗೊಂಡೋಗಿ ಕೊಟ್ಟರೆ ಉಳಿದಿದ್ದೆಲ್ಲ ಅವಳು ನೋಡ್ಕೋತಾಳೆ. ಆಯ್ತಮ್ಮ, ಖಂಡಿತ ಮಾಡ್ತೀನಿ. ಅಲ್ಲ, ಆ ಮೇಸ್ಟಿಗೆ ಏನಾಯ್ತು? ಇದಕ್ಕಿದ್ದಂಗೆ ಜಮೀನು ಹೊಲ ಎಲ್ಲ ಮಾರ್ಬಿಟ್ರಲ್ಲ. ಅದು ಹೋಗಿ ಹೋಗಿ ರಾಜಕಾರಣಿ ರಾಜಶೇಖರ್ ಅವ್ರಿಗೆ ಮಾರಿದ್ದಾರೆ. ಅವ್ರು ಅದಕ್ಕೂ ಮೊದಲು ಅವ್ವನ ಹತ್ರ ಆ ಜಾಗ ಪಡ್ಕೊಬೇಕು ಅಂತ ಬಂದಿದ್ರಲ್ವಾ? ಹೌದು, ಅವನಿಗೆ ಈ ಜಮೀನು ಹೊಲ ವ್ಯವಸಾಯ ಇದು ಯಾವ್ದ್ರಾಗೂ ಮನಸ್ಸೇ ಇಲ್ಲ. ಬರೀ ದುಡ್ಡು ಮಾಡಬೇಕು ಆಟೆ. ಛೇ, ಮೊದಲೇ ಗೊತ್ತಿದ್ದಿದ್ರೆ ಅಣ್ಣಯ್ಯ ಆ ಜಾಗನ ತಗೋತಿದ್ದ. ಹೋಗ್ಲಿ ಬಿಡಿದ್ರೆ ನಮ್ಗೇನು ಜಾಗ ಇಲ್ವೇ? ಅದ್ರಾಗೆ ನೀನೇ ವ್ಯವಸಾಯ ಮಾಡ, ಎಲ್ಲ ಜಮೀನು ನೀನೇ ನೋಡ್ಕ. ಹೌದು, ಮಾವ ತುಂಬಾನೇ ಬೇಜಾರಾಗಿದ್ದಾರೆ ಪಾಪ. ಅಲ್ಲ, ನಮ್ಮ ಹತ್ರ ಜಾಗ ಇದೆ ಅಂದ ಮಾತ್ರಕ್ಕೆ ತನ್ನ ಕೈಯಾರೆ ಉತ್ತು ಬೆಳೆದ ಜಮೀನ ಬಿಟ್ಕೊಡಕ್ಕಾಗತ್ತಾ? ಸ್ನೇಹ ಅದ್ರ ವಿಷಯದಲ್ಲಿ ಸ್ವಲ್ಪ ಮಾವನ ಪರ ನಿಲ್ಬೇಕಿತ್ತು. ಸ್ನೇಹ ಏನ್ ಮಾಡ್ತಾಳೆ? ಅವಳ ಕೆಲ್ಸನೇ ಅಲ್ವಾ ಅದು? ಇಲ್ಲ ಬಸ್ಸು, ರಾಧಾ ಹೇಳ್ತಿರೋದು ಸರಿಯಾಗೇ ಐತೆ. ಯೋಟೆ ಅಂದ್ರು ಅದು ತನ್ನ ಗಂಡ ದುಡ್ದಿರೋ ಜಮೀನು. ಆ ರಾಜಶೇಖರ ಈ ಕಿತ್ತ ನನ್ಗೆ ಹೇಳ್ದಂಗೆ ಅದೆಂಗೋ ಜಮೀನು ಕಿತ್ಕೊಂಡ್ಬಿಟ್ಟವನೆ. ಆದ್ರೆ ಸ್ನೇಹ ಮಾತಾಡ್ಬೋದಿತ್ತಲ್ವೇ, ಹೇಳ್ಬೋದಿತ್ತು ಇದು ಜಮೀನು ಹಂಗೆಲ್ಲ ತಗೊಳಕ್ಕಾಗಕ್ಕಿಲ್ಲ ಅಂತ. ಆದ್ರೆ ಅವಳು ಆ ರಾಜಕಾರಣಿ ಪರವಾಗಿ ನಿಂತ್ಬಿಟ್ಲು, ತನ್ನ ಗಂಡನ್ನೇ ಮರ್ತ್ಬಿಟ್ಲು. ಇವನು ಹೀಗೆ ಸುಮ್ಮನೆ ಕೂತಿದ್ದಾನೆ ಅಂದರೆ ಇವನಿಗೂ ಅವಳ ಮೇಲೆ ಕೋಪ ಇದೆ ಅಂತ ಅರ್ಥ. ಸ್ನೇಹ ಮಾಡಿದ್ದು ಸ್ಯಾನೆ ದೊಡ್ಡ ತ್ಯಪ್ಪುರಿ. ಅವಳು ಅದೇಟು ದೊಡ್ಡ ಅಧಿಕಾರಿಯಾಗಿ ಕುಂತ್ಕೊಂಡ್ರೆ ಏನು ಪ್ರಯೋಜನ ಹೇಳಿ? ನಮ್ಮ ಮನೆ ಇಸಿಯದಾಗೆ ನಮ್ಮ ಮನೆಯವ್ರು ಎದುರೇ ನಿಂತ್ಕೊಂಡ್ರೆ ಇನ್ನಾಕೆ ಊರ್ನಾಗೆ ಜನ ಏನ್ ಮಾತಾಡ್ಕೊಳ್ತಾರೆ ಹೇಳಿ? ಶ್ರೀ, ಯಾಕೆ ನನ್ನ ಕೋಪ ಮಾಡ್ಕೊಂಡಿದ್ರಿ ಅಂತ ಅನ್ಕೊಂಡೆ. ಯಾಕೆ? ನಾನು ನಿಮ್ಮ ಪರವಾಗಿ ಮಾತಾಡ್ಲಿಲ್ವಲ್ಲ. ನೀವು ನನ್ನ ಪರವಾಗಿ ಮಾತಾಡಿದಿರ ಮಿಸ್ಸು. ನಿಮ್ಮ ಕರ್ತವ್ಯ ಏನಾಯ್ತೋ ನೀವು ಅದನ್ನ ಸರಿಯಾಗೇ ಮಾಡಿದ್ದೀರಾ. ಅದನ್ನು ಮಾಡಿಲ್ಲ ಅಂದಿದ್ರೆ ನಂಗೆ ಕೋಪ ಬರ್ತಿತ್ತು. ಅವ್ವ ಫೋನ್ ಮಾಡಿ ನೀವು ಬೇಜಾರು ಮಾಡ್ಕೊಂಡಿದ್ರಿ ಅಂತ ಹೇಳಿದ್ಲು. ಹಾಂ, ಫೋನ್ ಮಾಡ್ಬಿಡವ ಅಂತ ಅವನಿಗೆ ಹೇಳಿದೆ, ಆದರೆ ಅವ್ವ ಕೇಳಿಲ್ಲ. ಬಟ್ ನಿಮಗೆ ಬೇಜಾರಾಗಿದ್ದು ನಿಜ ತಾನೆ? ಅದನ್ನು ಸುಳ್ಳು ಅಂತ ನಾನು ಹೇಳಿದೆ. ನಾನು ಬೇಸರ ಮಾಡ್ಕೊಂಡಿದ್ದು ಮೇಷ್ಟ್ರ ಮ್ಯಾಕೆ. ಅವ್ರ ಅಜ್ಜಯ್ಯ ಅಪ್ಪಯ್ಯ ದುಡ್ದಿದ್ದ ಜಮೀನ ಬಿಟ್ಟು ಕೊಟ್ಬಿಟ್ರಲ್ಲ ಅಂತ. ಅದು ಅಲ್ಲದೆ ಆ ಜಮೀನು ಬಂಜಿರು ಅಂತ ಎಲ್ಲರೂ ಬಿಟ್ಟೋಗೋವಾಗ ನಾವು ಹೋಗಲ್ಲಿ ಬೆಳೆ ಬೆಳೆದಿದ್ವಿ. ಅದೊಂಥರ ಮೆಸ್ಸು. ಅದು ಅಲ್ಲದೆ ಆ ಜಮೀನ್ ಮ್ಯಾಕೆ ನನಗೆ ಯಾಮೋಹ ಅಲ್ಲ, ಭಕ್ತಿ. ಆದರೆ ಅನ್ನ ಕೊಡೋ ಭೂಮಿನ ಬರೀ ಕಾಸ್ನಾಗ ನೋಡೋರು ಕಂಡ್ರೆ ನಂಗೆ ಕೋಪ ಬರ್ತೈತೆ ಮಿಸ್ಸು. ಕಾನೂನು ಪ್ರಕಾರ ಅದು ಕಾಸು ಕೊಟ್ಟು ತಗೊಂಡವ್ರಿಗೆ ಸೇರಬೇಕು. ನಾನು ಮೇಷ್ಟ್ರ ಜೊತೆ ಮಾತಾಡೋಕೆ ಫೋನ್ ಮಾಡಿದ್ದೆ, ಅವ್ರು ಫೋನ್ ತೆಗಿಲಿಲ್ಲ. ನೋಡಿ ಮಿಸ್ಸ, ಅತ್ತೆಗೂ ತುಂಬ ಬೇಜಾರಾಗಿದೆ ನನ್ನ ಮೇಲೆ. ಅದು ನನ್ನ ಮೇಗಿರೋ ಪ್ರೀತಿಯಿಂದ. ನನಗೂ ನಿಮ್ಮ ಮೇಲೆ ಪ್ರೀತಿನೇ. ಅದನ್ನು ಮಾತನಾಗ ಹೇಳ್ಬೇಕಂತೇನಿಲ್ಲ, ನನಗೂ ಗೊತ್ತೈತೆ. ನಿಮಗೆ ಗೊತ್ತಿರೋದ್ಕಿಂತ ಜಾಸ್ತಿ ಪ್ರೀತಿ ಇದೆ. ದಿಟ್ವಾಗ್ಲೂ ಮಿಸ್ಸ.
ಅಯ್ಯೋ ಹಂಗಾದ್ರೆ ನಿಮ್ಗೆ ನನ್ನ ಮ್ಯಾಕಿರೋ ಪ್ರೀತಿ ಎಲ್ಲ ಸುಮ್ಕೆನಾ ಸುಳ್ಳ ಮಿಸ್ಸೋ ದೊಡ್ಡವ್ರು ಹಂಗೆ ಹೇಳೋದಕ್ಕೆ ಬೇರೆ ಅರ್ಥನೇ ಐತೆ ನಿಮ್ಗೆ ಗೊತ್ತಿಲ್ಲ ಆಟೆಯ ಬೇರೆ ಅರ್ಥನಾ? ಏನದು? ಬೇರೆ ಪ್ಲೀಸ್ ಯಾಕೆ ಹೇಳಿ ಶ್ರೀ. ಅದನ್ನ ಕೇಳಿಸ್ಕೊಳಕ್ಕೆ 18 ವರ್ಷ ದಾಟಿರ್ಬೇಕು. ಹೌದು, ಇನ್ನು 5 ತಿಂಗಳಾದ್ಮೇಲೆ ನಂಗೆ 18 ವರ್ಷ ಆಗತ್ತೆ. ಸುಮ್ಮನೆ ಹೇಳಿ ಶ್ರೀ. ಅದೇನ್ ಗೊತ್ತಾ, ಏನು? ಆಗಿನ ಕಾಲದಲ್ಲಿ ಈ ಚಿಕ್ಕ ಮನೆ ಇರ್ತಿತ್ತು, ಆದ್ರೆ ದೊಡ್ಡ ಸಂಸಾರ ಇರ್ತಿತ್ತು. ಆಗ ಗಂಡ ಹೆಂಡತಿ ಮಧ್ಯೆ ಅದ್ ಆಗೋದ್ ಕಷ್ಟ ಆಯ್ತಾಯ್ತು ಮಿಸ್ಸು. ವಯಸ್ಸಿನ ದೇಹ ಅಂದಕ್ಕೆ ಬೈಕ್ ಏರಕ್ಕಿಲ್ವೇ, ಆಗ ದೇಹ ಉಷ್ಣ ಆಯ್ತದೆ. ಅದೇ ಸಮಯಕ್ಕೆ ಗೋರಂಟಿ ಬಿದ್ರೆ ಬಣ್ಣ ಬಿಟ್ಕತ್ತದೆ. ಅದನ್ನ ನೇರವಾಗಿ ಹೇಳಕ್ಕಾಗ್ದೆ ಗಂಡನ ಮೇಲೆ ಕಿರುತ್ತೆ ಅಂತ ಹೇಳೋರೆ ದೊಡ್ಡವರು. ಯಪ್ಪ, ಇದೆಲ್ಲ ನಿಮ್ಗೆ ಗೊತ್ತು? ಯಾಕೆ ನಂಗೆ ಗೊತ್ತಾಗ್ಬಾರ್ದು? ನೋಡಕ್ ಮಾತ್ರ ಅಮಾಯಕ, ಬಲೆ ಕಿರಾತಕ ಇದ್ದೀರಾ ನೀವು. ಈ ಕಿರಾತೆ ಸೇರಿದ್ಮೇಲೆ ನಾನು ಹಿಂಗಾಗಿರೋದು. ಓ, ಯಾಕೋ ಈಗಲೇ ಜೋರಾಗಿ ಬಣ್ಣ ಬಿಟ್ಕೋತಾರೆ ಹಂಗೈತೆ. ಶ್ರೀ,